ಲಾಸ್ಟ್ ಟೈಮ್ ಒಂದು ಸೋಪ್ ಮೇಕಿಂಗ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ದು ಒಂದು ವಿಡಿಯೋ ಹಾಕಿದ್ದೆ. ಸೊ ತುಂಬ ಜನ ಎಂಕ್ವೈರಿ ಮಾಡಿದರು. ಹಾಗಾಗಿ 19ನೇ ತಾರೀಕು ಜುಲೈ 2026 ಇನ್ನೊಂದು ಕ್ಲಾಸ್ ಆಫ್ಲೈನ್ ಕ್ಲಾಸ್ ಇಟ್ಕೋತಿದ್ದೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ಬುಕ್ ಮಾಡ್ಕೊಳ್ಳಿ, ಬಿಕಾಸ್ ಲಿಮಿಟೆಡ್ ಸೀಟ್ಸ್ ಇರೋದು. ಮತ್ತು ಇಲ್ಲಿ ಹ್ಯಾಂಡ್ ಆನ್ ಪ್ರಾಕ್ಟೀಸ್ ಮಾಡಿಸ್ತೀನಿ. ಅಂದರೆ ನಿಮ್ಮ ಕೈಯಲ್ಲೇ ರೆಸಿಪಿ ಮಾಡಿಸಿ ಆ ರೆಸಿಪಿಯಿಂದ ಬಂದಿರೋ ಅಂಥ ಸೋಪನ್ನು ಕೂಡ ನಿಮ್ಮ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ. ಕೋಲ್ಡ್ ಪ್ರೋಸೆಸ್ ಇರುತ್ತೆ, ಮೆಲ್ಟ್ ಆ್ಯಂಡ್ ಪೂರ್ ಇರುತ್ತೆ. ಡಿಸೈನ್ ಹೇಗೆ ಮಾಡೋದು, ಮಲ್ಟಿಪಲ್ ಆಯಿಲ್ ಯೂಸ್ ಮಾಡಿ ಹೇಗೆ ಮಾಡೋದು, ಒಂದು ಆಯಿಲ್ ಯೂಸ್ ಮಾಡಿ ಹೇಗೆ ಮಾಡೋದು, ಕ್ಯಾಲ್ಕುಲೇಷನ್ಸ್ನ ಹೇಗೆ ಮಾಡೋದು, ನಾವು ಹಾರ್ಡ್ ಆಯಿಲ್ ಏನು, ಸಾಫ್ಟ್ ಆಯಿಲ್ ಏನು, ಹೀಗೆ ಕಂಪ್ಲೀಟ್ ಡೀಟೇಲ್ ಈ ಕ್ಲಾಸಲ್ಲಿರುತ್ತೆ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಲೈಕ್ ಪವಿತ್ರ ಕ್ರಿಯೇಷನ್ ಸೋಪ್ ಮೇಕಿಂಗ್ ಅಂತ. ಅದರಲ್ಲೂ ಕೂಡ ನಾನು ಬೇಸಿಕಲಿ ಹೇಗೆ ಮಾಡೋದು ಅಂತ ಕೂಡ ಹೇಳ್ಕೊಟ್ಟಿರ್ತೀನಿ. ಮತ್ತು ತುಂಬ ಜನ ಏನು ಕ್ವಶನ್ಸ್ ಕೇಳ್ತಾರೆ ಅಂದರೆ ಬ್ಯಾಟರ್ ಗಟ್ಟಿ ಆಗ್ತಿದೆ. ಸೊ ನೀವು ಕ್ಲಾಸಿಗೆ ಬಂದಾಗ ಅದೆಲ್ಲದನ್ನು ಕ್ಲಾರಿಫೈ ಮಾಡ್ತೀನಿ. ಮತ್ತು ವೆಂಡರ್ ಡೀಟೇಲ್ ಕೇಳ್ತಿರ್ತಾರೆ, ವೆಂಡರ್ ಡೀಟೇಲ್ ಕೂಡ ಕೊಡ್ತೀವಿ. ಯಾವ ಆಯಿಲ್ನ ಯೂಸ್ ಮಾಡಿದರೆ ಸೋಪು ಹೇಗೆ ಹಾರ್ಡಾಗಿ ಬರುತ್ತೆ, ಯಾವ ಆಯಿಲ್ನ ಯೂಸ್ ಮಾಡಿದರೆ ಹಾರ್ಡ್ ಬರಲ್ಲ, ಮತ್ತು ಮಕ್ಕಳು ಸೋಪ್ ಮಾಡಿದಾಗ ಸೂಪರ್ ಫ್ಯಾಟ್ ಎಷ್ಟು ಬಿಡಬೇಕು, ಆಯಿಲಿ ಸ್ಕಿನ್ ಅವ್ರಿಗೆ ಯಾವ ಥರ ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಡ್ರೈ ಸ್ಕಿನ್ ಅವರಿಗೆ ಯಾವ ಥರ, ಮಿಲ್ಕ್ ಯೂಸ್ ಮಾಡಿ ಹೇಗೆ ಮಾಡೋದು, ಎಕ್ಸ್ಟ್ರಾಕ್ಟ್ಗಳನ್ನು ಯೂಸ್ ಮಾಡಿ ಹೇಗೆ ಮಾಡೋದು, ಮತ್ತು ಪೌಡರ್ಗಳನ್ನು ಯೂಸ್ ಮಾಡಿ ಹೇಗೆ ಮಾಡೋದು, ಮತ್ತು ಯಾವ ಹರ್ಬ್ಸಿಂದ ಏನು ಬೆನಿಫಿಟ್ ಸಿಗುತ್ತೆ ಸ್ಕಿನ್ಗೆ ಅನ್ನೋ ಒಂದು ಕಂಪ್ಲೀಟ್ ಡೀಟೇಲು ನಿಮಗೆ ಈ ಕ್ಲಾಸಲ್ಲಿರುತ್ತೆ. ಒನ್ ಡೇ ಕ್ಲಾಸ್ ಇರುತ್ತೆ. ಲೈಕ್ ಬೆಳಿಗ್ಗೆ 10:30 5:30 ಆಗುತ್ತೆ. ಲಾಸ್ಟ್ ಟೈಮ್ ನಮಗೆ 7:30 ಕೂಡ ಆಯಿತು. ಏಕೆಂದರೆ ಏನೇ ಡೌಟ್ಸ್ ಇದ್ದರೂ ನೀವು ನನಗೆ ಕ್ಲಾಸಲ್ಲಿ ಕೇಳ್ಬೋದು, ಕ್ಲಾರಿಫೈ ನಾನು ಮಾಡ್ತೀನಿ. ಅದಾದಮೇಲೂ ನೀವು ಮನೆಗೆ ಹೋಗಿ ಏನಾದರೂ ಡೌಟ್ ಇದ್ದರೂ ಕೂಡ ನೀವು ನನಗೆ ಕಾಲ್ ಅಥವಾ ವಾಯ್ಸ್ ಮೆಸೇಜ್ ಕಳಿಸಿದರೆ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. 3 ಮಂತ್ಸ್ ತನಕ ನಾನು ನಿಮಗೆ ಸಪೋರ್ಟ್ ಕೊಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫೈ ಮಾಡ್ತೀನಿ. ನೀವೇ ಹೊಸ ಒಂದು ರೆಸಿಪಿ ರೆಡಿ ಮಾಡಿ ನಿಮ್ಮ ಬಿಸ್ನೆಸ್ ಮಾಡ್ಕೊಳ್ಳೋಕ್ಕೆ ಏನೇನು ಡೀಟೇಲ್ ಬೇಕು ಅದೆಲ್ಲ ಈ ಕ್ಲಾಸಲ್ಲಿರುತ್ತೆ. ಲೈಕ್ ಪ್ಯಾಕೇಜಿಂಗಿಂದ ಹಿಡ್ದು ಪ್ರೈಸ್ ಕೋಟಿಂಗ್ ಹೇಗೆ ಮಾಡೋದು, ಆಯಿಲ್ಗಳನ್ನು ಹೇಗೆ ಸೆಲೆಕ್ಟ್ ಮಾಡೋದು ಅನ್ನೋ ಕಂಪ್ಲೀಟ್ ಡೀಟೇಲ್ ಇರುತ್ತೆ. ಡಿಸ್ಪ್ಲೇಯಲ್ಲಿ ಕಾಣ್ತಿರೋ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.